ನಮಸ್ಕಾರ, ನಾನು ಗೌತಮ್ ಹೆಗ್ಡೆ. ಚುನಾವಣೆ ಮುಗಿಯಿತು. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಿದಂತಹ ತೆರೆ ಹಿಂದೆ ಮಾಡಿದ ಕೆಲವೊಂದು ತಪ್ಪುಗಳನ್ನ ಮತ್ತು ಜನರಿಗೆ ನಾವು ಕೇಳಿದಂತಹ ಕೆಲವೊಂದು ಪ್ರಶ್ನೆಗೆ ಜನರು ನೀಡಿದಂತಹ ಹಾಸ್ಯವಾದ ಉತ್ತರವನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಲಿಕ್ಕಿದ್ದೀರಾ. ಬನ್ನಿ, ಈ ಒಂದು ವಿಡಿಯೋವನ್ನ ಸಂಪೂರ್ಣ ನೋಡಿ ಎಂಜಾಯ್ ಮಾಡಿ. ಚುನಾವಣೆ ಹತ್ರ ಬರ್ತಾ ಇದ್ದಾಗೆ ಅಭಿವೃದ್ಧಿಯ ಕಾವು ಜೋರಾಗ್ತಾ ಇದೆ. ಇದ್ರ ಬಗ್ಗೆ ಜನರಲ್ಲಿ ಯಾವ ರೀತಿಯಾಗಿ ಅಭಿಪ್ರಾಯ ಇದೆ ತಿಳ್ಕೊಂಬರೋಣ ಬನ್ನಿ. ನೀವೇನೆ ಬಂದಿರಾ? ಕಟ್ ಮಾಡಿ ಟೇಪು. ಈ ಕಾಂಗ್ರೆಸ್ ಯಾಕೆ ಏನನ್ನ ಎಲ್ಲಿ ಎಡುತ್ತಾ ಇದೆ, ಏನ್ ಮಾಡ್ಬೇಕು ಅವ್ರ ಮುಂದೆ? ಅವರ ಮನೆಯಲ್ಲಿ ಸುಮ್ಮನೆ ಕುತ್ಕೊಂಡ್ರೆ ಸಾಕು. ನಾನಾ ನೋಡೋಣ ಬ್ರೋ. ಪುಟ್ಟ ಪುಟ್ಟ ಆಕಳುಗಳು ಮಾಡ್ಬಿಟ್ರಿ. ನಾನು ಟಿವಿಯಲ್ಲಿ ಬರೋ ತರ ಮಾಡ್ಬೇಡಿ. ಯಾವನೇ ಬಂದು ಓಟ್ ಬಂದು ಕೇಳಲಿ, ಆಮೇಲೆ ಮಾತಾಡ್ತೀವಿ. ಮನೆ ಹತ್ರ ಬಂದು ಕೇಳಲಿ, ಅವನಿಗಿದೆ. ಏನ್ ಹೇಳ್ತಿದ್ದೆ ನನ್ನ ಹಾಗಿದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಜನಗಳ ಮತ ಯಾರಿಗೆ ಬೀಳ್ಬಹುದು, ಜನಗರ ರಿಟೇಕ್ ನೋಡಿದ್ರಲ್ಲ ಸ್ನೇಹಿತರೆ, ಇದು ಈ ಬಾರಿಯ ಚುನಾವಣೆಗೆ ಜನರ ರಿಟೇಕ್ ನೋಡಿದ್ರಲ್ಲ ಸ್ನೇಹಿತರೆ, ಇದು ಈ ಬಾರಿಯ ಚುನಾವಣೆ ನಮಸ್ಕಾರ. ಚುನಾವಣೆ ಹತ್ರ ಬಂತು, ರಾಜಕಾರಣಿಗಳು ಚುನಾವಣೆ ಹತ್ರ ಬಂತು, ರಾಜಕಾರಣಿಗಳ ಮತ ಬೇಟೆ ಆರಂಭವಾಗಿದೆ. ನಮಗ್ ಮತ ಹಾಕಿ ನಮಸ್ಕಾರ. ಇವತ್ತೀಗ ನಾವು KR ಮಾರ್ಕೆಟ್ ಅಲ್ಲಿ ತುಳಸಿ ಮಾಡ್ತಿರುವಂತ ಒಬ್ರು ಅಜ್ಜಿ ಸಿಕ್ಕಿದ್ದಾರೆ. ಇವ್ರ ಇವೆಲ್ಲ ಕ್ವಶನಿಗೆ ಎಲೆಕ್ಷನ್ ನ ಉತ್ತರನೇ ರಿಟೇಕ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಜನಗಳ ಅಭಿಪ್ರಾಯ ರಿಟೇಕ್. ಕಟ್ ಮಾಡಿ ಸರ್. ಮತ್ತಷ್ಟು ಹೊಸ ಜಾಗಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಜನರ ಮನಸ್ಥಿತಿಯನ್ನ ತಿಳಿದುಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರ್, ಇದೇ ಜಾಗ ಬೇಡ. ಬೆಂಗಳೂರು ಸಿಟಿಯಲ್ಲಿ ಆಕಳುಗಳನ್ನ ರಿಟೇಕ್. ಈ ಸರ್ತಿಯ ಚುನಾವಣೆ ಬಗ್ಗೆ ನಿಮಗೆ ಏನಾದ್ರು ಐಡಿಯಾ ಇದೆ? ಯಾರು ವಿನ್ ಆಗ್ಬೋದು, ಯಾರು ಈ ಸರ್ತಿ ಯಾರಿಗೆ ಓಟ್ ಹಾಕ್ಬೇಕು ಅಂತ ಏನಾದ್ರು ಐಡಿಯಾ ಇದೆಯಾ? ಯಾರಿಗೆ ಹಾಕೋದು ಅಂತ ನಮ್ಮವರು ಡಿಸೈಡ್ ಮಾಡ್ತಾರೆ. ಮನೆಯಲ್ಲೇ ಕಾಂಗ್ರೆಸ್ಗೆ ಹಾಕ ಅಂತ ಹೇಳ್ತಾರೆ. ನಮ್ಮ CM ನಾವು ಓದ್ಲೇ ಇಲ್ವಲ್ಲ, ಒಟ್ಟಿಗೆ ನಾವು ಓದ್ಲೇ ಇಲ್ವಲ್ಲ. CM ಕ್ಯಾನ್ಸಿಲ್ ಇಲ್ಲ ಸರ್, ನಾವು ಆಗೋಕ್ಕಾಗಲ್ಲ. ಯಾಕೆ ಹೇಳಿ, ನಮ್ದೇನಿದ್ರೆ ವ್ಯಾಪಾರ. ಸಿದ್ದರಾಮಯ್ಯ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ರೇಷನ್ ಅಲ್ಲಿ ಅಕ್ಕಿ ಫ್ರೀ, ಏನೊಂದು 20 kg ಕೊಡ್ತಾರೆ ಅಕ್ಕಿ. ಪರವಾಗಿಲ್ಲ, ನಮ್ಗೆ ಒಂದ್ ತಿಂಗಳು ಆರಾಮಾಗಿ ಜೀವನ ಸಾಕ್ಬೋದು. ಈ ಸಲ ಯಾರಿಗೆ ಬೆಂಬಲ ಸೂಚಿಸ್ತೀರಾ? ನಾವು ಯಾರಿಗೂ ಮಾಡಲ್ಲ ಸರ್. ಏನ್ ಬದಲಾವಣೆ ಮಾಡ್ಕೋಬೇಕಿತ್ತು ರಾಜಕಾರಣಿಗಳು? ಏನ್ ಮಾಡ್ಕೊಂಡಿಲ್ಲ ಇದುವರೆಗೂ? ಏನೂ ಮಾಡ್ಕೊಳ್ಳಿಲ್ಲ, ಏನೂ ಮಾಡೋದಿಲ್ಲ ಅವರು. ಸೊ ನೀವು ಒಂದಿನ CM ಆಗಿ ಏನ್ ಬದಲಾವಣೆ ಮಾಡ್ತಿದ್ರಿ ಸರ್? ನೀವೇನಾದ್ರೂ ಒಂದಿನ ಮಟ್ಟಕ್ಕೆ CM ಆದ್ರೆ ಏನ್ ಬದಲಾವಣೆಗಳನ್ನ ಮಾಡ್ತೀರಾ? ಕರಪ್ಷನ್ ನಿಲ್ಲಿಸಕ್ಕೆ ಟ್ರೈ ಮಾಡ್ತೀನಿ ಸರ್. ಒಂದ್ ದಿನದಲ್ಲಿ ಕರಪ್ಷನ್ ನಿಲ್ಲಿಸಬಹುದು ಅನ್ಸೋ ಸರ್ ನಿಮ್ಗೆ? ಟ್ರೈ ಅಂತ ಅದಕ್ಕೆ ಶಬ್ದ ಬಳಸಿದೆ ನಾನು. ನಮ್ಮ ಹೆಸರು ಕೇಳ್ಬೇಡಿ, ಹಂಗೆ ಹೇಳ್ತೀನಿ. ಆಯ್ತಾ? ಒಂದು ವೇಳೆ ನೀವೇನಾದ್ರೂ ಒಂದ್ ದಿನದ ಮಟ್ಟಿಗೆ CM ಆದ್ರೆ ಏನ್ ಬದಲಾವಣೆ ಮಾಡಕ್ ಇಷ್ಟಪಡ್ತೀರಾ ಸರ್? ಅದೃಷ್ಟ ಇಲ್ಲ ಬಿಡಿ ಸರ್, ನಮ್ಗೆ 1 ಗಂಟೆಗೆ ಇರಿಸಲ್ಲ, ನಮ್ಮನ್ನ ಕಳಿಸ್ಬಿಡ್ತಾರೆ ಮೇಲಕ್ಕೆ. ಸೆಂಟ್ರಲ್ ನಲ್ಲಿ MP ಎಲೆಕ್ಷನ್ ಬಂದಾಗ ಮೋದಿ ಮಕ್ಕ ನೋಡ್ಕೊಂಡೆ ಇವಾಗ್ಲೂ ಹಾಕೋದು. ಈ ಕಳ್ಳರ ಮಕ್ಕ ನೋಡ್ಕೊಂಡು ಯಾರು ಹಾಕಕ್ ಹೋಗಲ್ಲ. ಕಾಂಗ್ರೆಸ್ನವರು ಅಥವಾ JDS ಪಕ್ಷ, ಇತರೆ ಪಕ್ಷಗಳೇನಿದೆ, ಅವ್ರು ಏನಿನ್ನ ದೊಡ್ಡ ಕಳ್ಳರು ಅವರು. ಇವ್ರಿಗಿನ್ನ ದೊಡ್ಡ ಕಳ್ಳರು. ಸುಳ್ಳುಗಳು ಹೇಳ್ಕೊಂಡೆ ಜನಗಳಿಗೆ ಮೋಸ ಮಾಡ್ಕೊಂಡೆ ಈ 70 ವರ್ಷ ಕಾಲ ತಳ್ಬಿಟ್ರು. ಆದ್ರೆ ಎಲ್ಲ ಫ್ರೀ ಕೊಟ್ರೆ ಸಮಸ್ಯೆ ಆಗುತ್ತೆ, ದೇಶಕ್ಕೆ ಸಮಸ್ಯೆ ಅಂತ ಏನೂ ಅನ್ಸಲ್ಲ ಬ್ರೋ. ಅದೇನಿಲ್ಲ ಬ್ರೋ, ಅವರು ನಾವು ಓಟ್ ಹಾಕೋದು ಅದಕ್ಕೆ ತಾನೆ ಬ್ರೋ.
ಮತ್ತಿನ್ನೇನಕ್ಕೆ ಹಾಕ್ತೀವಿ ಒಟ್ಟು ಈಗ ಗೊತ್ತಾಯ್ತು. ಒಂದು 20 kg ಕೊಡ್ತಾರೆ ಅವರು. ಅದರಲ್ಲೇ ರಾಗಿ ಬರುತ್ತೆ, ಎಣ್ಣೆ ಕೊಡ್ತಾರೆ, ಉಪ್ಪು ಕೊಡ್ತಾರೆ. ಪರವಾಗಿಲ್ಲ. ಯಾರು ಓಟ್ ಹಾಕಲ್ಲ, ಎಲ್ಲ ಕಳ್ರು. ತಿನ್ನ ಕೂಟ ಇದ್ದಾರೆ, ಎಲ್ಲ ಎಣ್ಣೆ ಕುಡಿಯಕ್ ನೀರಿಲ್ಲ. ನಮ್ ಏರಿಯಲ್ಲಿ ಬಟ್ ನೀರ್ ಬಿಡ್ರಿ ಫಸ್ಟ್. ನಮ್ದು ಹೆಚ್ಚು ಮಾಡ್ತಾರೆ ದೊಡ್ಡ ನಕ್ಕೊಂದಿ. ಏನ್ ತಪ್ಪುಗಳನ್ನ ಮಾಡಿದೆ ಅಂತ ಅನ್ಸುತ್ತೆ ಬಿಜೆಪಿ ಸರ್ಕಾರ? ಎಲ್ಲ ತಪ್ಪು ಮಾಡಿರೋದನ್ನೇ, ಯಾವ್ದನ್ನು ಯಾರಿಗೂ ಅನುಕೂಲ, ಎಲ್ಲ ಸುಳ್ಳು ಆಶ್ವಾಸನೆ. ಹಿಟ್ಲರ್ ಆಡಳಿತ. ಯಾರು ಏನು ನಾನು ಏನನ್ನ ಜಾಸ್ತಿ ಮಾತಾಡೋದು ನನಗೂ ಒಳಗೆ ಹಾಕ್ತಾರೆ. ಈ ಬಾರಿ ಒಂದು ವೇಳೆ ಈ ರಾಜ್ಯದ ಮುಖ್ಯಮಂತ್ರಿ ನೀವಾದ್ರೆ ಈ ರಾಜ್ಯಕ್ಕೆ ನೀವು ಏನ್ ನೀಡ್ತೀರಾ? ನಾನು ಮುಖ್ಯಮಂತ್ರಿ ಆದ್ರೆ ಅಷ್ಟು ಸ್ಟಾಪ್ ಮಾಡಿ ಹೇಳ್ತೀನಿ. ಸ್ಟಾಪ್ ಆಯ್ತಾ ಅದ್ ಬೇಡ ಬಿಡಿ, ಬಸ್ ಬೇರೆ ಕೇಳಿ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿನ ಜನತೆಗೆ ಚುನಾವಣೆ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇದೆ ಅಂತ. ಫಲಿತಾಂಶಕ್ಕಾಗಿ ನೀವು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಹರ್ಷಿತಾ ಜೊತೆ ಸುಮಾ ಕಂಚಿಪಾಲ್ ಜೊತೆ ನ್ಯೂಸ್ 18 ಕನ್ನಡ ಡಿಜಿಟಲ್. ಥ್ಯಾಂಕ್ ಯು.